Students, one important concept in second chapter theory of consumer behavior, ordinal utility analysis. Introduction. Ordinal utility analysis was introduced Professor J.R.X and R.J.D. Allen. According to these economists, in real life we never express utility analysis in the form of numbers. Okay, students, strongly criticize the Alfred Marshall cardinal utility analysis. Definition. Ordinal utility analysis means measures the utility in orders, ranks, and preference of the consumers. You know what is utility? Utility is a power of a commodity to satisfy human wants. ತುಷ್ಟಿ ಗುಣ ಯಾವ ವಸ್ತುವಿನಲ್ಲಿ ಮನುಷ್ಯನ ಬಯಕೆಯನ್ನು ಈಡೇರಿಸುವ ಗುಣ ಅಥವಾ ಶಕ್ತಿ ಇರುತ್ತದೆಯೋ ಅದಕ್ಕೆ ತುಷ್ಟಿಗುಣ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಸಮಯವನ್ನು ನೋಡುವ ಅಂದರೆ ಟೈಮನ್ನು ನೋಡುವ ಬಯಕೆ ಆಸೆ ಆಗುತ್ತದೆ. ಅವನು ತನ್ನ ವಾಚಿನಿಂದ ಟೈಮನ್ನು ನೋಡುತ್ತಾನೆ. ಆದ್ದರಿಂದ ತುಷ್ಟಿಗುಣ ಅನ್ನುವುದು ವಾಚಿನಲ್ಲಿದೆ. ಟೈಮನ್ನು ನೋಡಿದ ತಕ್ಷಣ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತದೆ. ಇಲ್ಲಿ ಪ್ರೊಫೆಸರ್ JRX ರವರು ರ್ಯಾಂಕ್ಸ್, ಆರ್ಡರ್ಸ್, ಪ್ರಿಫರೆನ್ಸ್, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಇವುಗಳ ಮುಖಾಂತರ ತುಷ್ಟಿಗುಣವನ್ನು ಮಾಪನ ಮಾಡಿದರು. ಸೊ ಇದನ್ನು ನಾವು ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಂದು ಕರೆಯುತ್ತಾರೆ. ಇವರು ಇಂಡಿಫರೆನ್ಸ್ ಕರ್ವ್ ಬಳಸಿದರು. ಔದಾಸೀನ್ಯ ವಕ್ರರೇಖೆ. Indifference curve means different combination of two goods that give the same satisfaction to a consumer. ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಎರಡು ವಸ್ತುಗಳು ಒಂದೇ ಮಟ್ಟದ ತೃಪ್ತಿಯನ್ನು ನೀಡುತ್ತವೆ. ಈ ಒಂದು ಕೋಷ್ಟಕ ಅಥವಾ ಟೇಬಲ್ನ ಅಬ್ಸರ್ವ್ ಮಾಡಿ. ಎ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದರೆ ಅವನು ಒಂದು ಮ್ಯಾಂಗೋ, ಒಂದು ಬನಾನಾ, 15 ಮ್ಯಾಂಗೋ. ಬಿ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದರೆ 2 ಬನಾನಾ, 12 ಮ್ಯಾಂಗೋಸ್. ಎನಿ ಸೆಲೆಕ್ಟ್ ಸಿ ಕಾಂಬಿನೇಷನ್ 3 ಬನಾನಾ, 10 ಮ್ಯಾಂಗೋಸ್. ಎನಿ ಸೆಲೆಕ್ಟ್ ಡಿ 4 ಬನಾನಾ, 9 ಮ್ಯಾಂಗೋಸ್. ಸೊ ಇಫ್ ಯು ಅಬ್ಸರ್ವ್ the diagram prepared on the basis of table. One banana, 10 mango. 2 banana, 12 mango. 3 banana, 10 mango. 4 banana, 9 mango. So that means any one product buy more less to the others with sacrifices. ಯಾವುದೇ ಒಂದು ವಸ್ತುವನ್ನು ಹೆಚ್ಚಾಗಿ ಖರೀದಿ ಮಾಡಿದರೆ ಇನ್ನೊಂದು ವಸ್ತುವನ್ನು ಕಡಿಮೆ ಖರೀದಿ ಮಾಡುತ್ತಾರೆ. ಇಲ್ಲಿ MRI ಟೆಕ್ನಿಕ್ಸ್ ಇದೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಯಾವ ರೀತಿ ಅವನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾನೆ. 15ರಲ್ಲಿ 12 ಹೋದರೆ 3, 12ರಲ್ಲಿ 10 ಹೋದರೆ 2, 1. ಇಲ್ಲಿ MRS ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಕಡಿಮೆ ಆಗ್ತಾ ಇದೆ. ಸೊ ಈ ರೀತಿ ನಾವು ಔದಾಸೀನ್ಯ ವಕ್ರರೇಖೆ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸನ್ನು ಅಬ್ಸರ್ವ್ ಮಾಡ್ತೀವಿ. Okay students, thank you.